ಹೆಸರು? ನಮ್ಮ ಹೆಸರು ರಾಚಪ್ಪ ಹತ್ರ ಸರ. ಊರು? ನಡೋಳಿ ಸರ. ನಡೋಳಿ. ನೀವು ಎಷ್ಟು ವರ್ಷದಿಂದ ದ್ರಾಕ್ಷಿ ಮಾಡ್ತೀರಿ? ಇದು 10 ವರ್ಷ ಆತ್ರಿ ಸರ್. 10 ವರ್ಷ ಆಯಿತಾ? 10 ವರ್ಷದ ಅನುಭವ ಇದೆ ನಿಮಗೆ. ಓಕೆ. ಈಗ 10 ವರ್ಷದಲ್ಲಿ ನೀವು ಪೂರ್ತಿ ಸರ್ಕಾರಿ ಗೊಬ್ಬರ ಹಾಕಿ ತೆಗಿತಾ ಇದ್ದೀರಾ? ಹ್ಞೂ ಸರ್. ಈಗ ಈ ಸಾರಿಯಿಂದ ಡಾಕ್ಟರ್ ಸಾಯಿಲ್ ಕೊಟ್ಟಿದ್ದೀರಿ. ಹೌದಾ? ಈಗ ಡಾಕ್ಟರ್ ಸಾಯಿಲ್ ಕೊಟ್ಟು ಎಷ್ಟು ದಿವಸ ಆಯಿತು? ವಾಟರ್ ಸರ್ 60 ದಿನ ಇದು 50 ದಿನ ಅದು ಆಯ್ತು ಸರ್. 50 ದಿನ ಆಯಿತಾ? ಓಕೆ. ಸೊ ಈಗ ಡಾಕ್ಟರ್ ಸಾಯಿಲ್ ಅನ್ನೋದು ಒಂದು ಸಾವಯವ ದ್ರವರೂಪ ಗೊಬ್ಬರ ಅದು. ಇದು ಕೊಟ್ಟ ಮೇಲೆ ಯಾವುದು ರಾಸಾಯನಿಕ ಗೊಬ್ಬರ ನೀವು ಕೊಟ್ಟಿಲ್ವಾ? ಇಲ್ಲರಿ ಸರ್, ಕೊಟ್ಟಿಲ್ಲ. ಯಾವುದು ಕೊಟ್ಟಿಲ್ಲ. ಈಗ ನೀವು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಬೇರೆ ಬೇರೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಭೂಮಿಗೆ ಕೊಡ್ತಾ ಇದ್ರಲ್ಲ, ಬೇರೆ ಬೇರೆ ಥರದ್ದು ಗೊಬ್ಬರಗಳೆಲ್ಲ ಇಷ್ಟೊತ್ತಿಗೆ ಸಾಕಷ್ಟು ಕೊಡ್ತಾ ಇದ್ರಿ. ಸೊ ಈಗ ಬರೀ ಡಾಕ್ಟರ್ ಸಾಯಿಲ್ ಒಂದೇ ಕೊಟ್ಟಿದ್ರಿ. ಈ ಡಾಕ್ಟರ್ ಸಾಯಿಲು ಅಷ್ಟು ಕೆಲಸ ಮಾಡ್ತಾ ಇದೆಯಾ? ಮಾಡ್ತದ್ರಿ ಸರ್. ಮಾಡ್ತಾ ಇದೆಯಾ? ಹ್ಞೂ ಸರ್. ಅದನ್ನು ಬಿಟ್ಟ ನೋಡುದು ನಮಗೆ ಎಲ್ಲಿ ದಿಪ್ಪ್ರಿ ಸರ್, ಅಗದಿ ಚಾಂಡಿ ಎಲ್ಲ ಓಡ್ತೈತ್ರಿ ಸರ್. ಅಗದಿ ಬೆಳವಣಿಗೆ ಚಲೋ ಬರ್ತದೆ. ನೀವು ಸರ್ಕಾರಿ ಗೊಬ್ಬರ ಕೊಟ್ಟಾಗ ಈ ಥರ ಕಾಣ್ತಾ ಇಲ್ವಾ? ಇಲ್ರಿ ಸರ್, ಇಷ್ಟೊಂದು ಇದು ಹಾಕಿದಿಲ್ರಿ. ಇದು ಫುಲ್ ಚಾಂಡಿ ಎಲ್ಲಿ ದಿಪ್ಪ ಆಗಿದೆ. ಹಾಂ ಹಾಂ ಹಾಂ. ಹ್ಞೂ. ರಾಸಾಯನಿಕಕ್ಕಿಂತ ಹೆಚ್ಚು ಬಂದಿದೆಯಾ? ಹ್ಞೂ ಸರ್, ಹೆಚ್ಚು ಬಂದಿದೆಯಾ? ಹ್ಞೂ. ಹಾಂ ಹಾಂ ಹಾಂ. ಕ್ವಾಲಿಟಿ ಎಲ್ಲ ಏನು ಹೇಳ್ತೀರಿ? ಕ್ವಾಲಿಟಿ ರೀ ಸರ್, ಅದ್ರ ಈಗ ಪಾಯಿಂಟ್ ಅದ್ರಿ ಸರ್ ನಮ್ಮ ಮಾಲು. ಪಾಯಿಂಟ್ ಇದೆಯಾ? ಹಾಂ 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 ಹಾಂ. ಆಮೇಲೆ ಅದಕ್ಕಿಂತ ನಿಮ್ಗೇನು ಇದು ಖರ್ಚು ಕಡಿಮೆ ಅಂತೀರಾ? ಹ್ಞೂ ಸರ್, ಖರ್ಚು ಕಡಿಮೆ ರೀ. ಅದಕ್ಕೆ 2-3 ಕಟ್ಟು ಗೊಬ್ಬರ ಹಾಕ್ಬೇಕು. ಹಾಂ 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 ಹಾಂ. ಇದು ತುಸುದ್ರಾಗ್ರಿ ಕಡಿಮೆ ಇದ್ರಾಗ್ರಿ ಹೆಚ್ಚು ಇದು ಬರ್ತದೆ. ಖರ್ಚು ಕಡಿಮೆ, ಕ್ವಾಲಿಟಿನೂ ಬಂದಿದೆ. ಹಾಂ ಹಾಂ. ಆಮೇಲೆ ಕೆಲಸ ಮೊದಲು ರಾಸಾಯನಿಕ ಕೊಟ್ಟಾಗ ಸಾಕಷ್ಟು ಕೆಲಸನೂ ಇತ್ತು ಅನ್ಸುತ್ತೆ ನಿಮಗೆ. ಈಗೇನು ಒಂದ್ಸರಿ ಡಾಕ್ಟರ್ ಸಾಯಿಲ್ ಕೊಟ್ಟರೆ ಬಗೆಹರಿತಾರೆ ಸರ್, ಏನು ಇದು ಇಲ್ರಿ ಸರ್. ಕೆಲಸನೂ ಕಡಿಮೆ ಆಗಿದೆ. ರೋಗನೂ ಕಡಿಮೆ ರೀ ಸರ್. ರೋಗ ಕಡಿಮೆ ಆಗಿದೆ. ಎಲ್ಲಿ ದಿಪ್ಪ ಹಾಕಿದ್ರಿ ಸರ್ ಕರೆದ್ರಿ ರೋಗ ಕಾಡಲ್ರಿ ಸರ್ ಅಷ್ಟು. ಅಂದರೆ ಇದರಿಂದ ಎಲ್ಲ ರೀತಿಯ ಅನುಕೂಲನೂ ಆಗಿದೆ. ಹ್ಞೂ ಸರ್. ಹಾಂ ಹಾಂ ಹಾಂ. ಈಗ ಇಷ್ಟೊಂದು ಅನುಕೂಲ ಆದಾಗ ಎಲ್ಲ ದ್ರಾಕ್ಷಿ ಬೆಳೆಗಾರರಿಗೂ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ರಾಸಾಯನಿಕಲಾಗಿ ಬೆಳೀರಿ ಅಂತ ಹೇಳ್ತೀರಾ ಅಥವಾ ಡಾಕ್ಟರ್ ಸಾಯಿಲ್ ಹಾಕಿ ಬೆಳೀರಿ ಅಂತ ಹೇಳ್ತೀರಾ? ಡಾಕ್ಟರ್ ಸಾಯಿಲ್ ಹಾಕಿ ಇದು ಮಾಡ್ತಿರ್ತೀವಿ ಸರ್. ಒಳ್ಳೇದಾ? ಹೌದು ಸರ್. ಅನುಕೂಲ ಆಗುತ್ತಾ? ಈಗ ನಮ್ದು ನೋಡ್ಯಾರ ಸರ್, ನಿನ್ನೆ ಒಬ್ಬರು ಅದನ್ನ ಇಸ್ಬಿಡು ಬಾ ಅಂತ ಹೇಳಿ ಇದು ಮಾಡಿದ್ರು ಸರ್. ಅವ್ರು ತೊಗೊಂಡೋಗಿ ಇದು ಮಾಡ್ತಾರೆ. ಹೌದಾ? ಸರ್. ಹೌದಾ? ಅವ್ರು ನಿನ್ನೆ ತಂದ್ರಿ, ಇವತ್ತು ಬಿಡ್ತಾನೆ ಅಂದಿದ್ರಿ. ಅದು ಇಲ್ಲಿ ಎಲ್ಲಿ ನಮ್ಮಲ್ಲಿ ದಿಪ್ಪ ಕರೆದ್ರಿ ಸರ, ಇದು ಬಂದಿದ್ದು ನೋಡ್ರಿ, ಖರ್ಚು ಕಡಿಮೆ ಆಕೈತಿ, ಅದನ್ನ ಇದು ಮಾಡು ಇಸ್ಬಿಡು ಬಾ ಅಲ್ಲ ಸರ್. ಹಾಂ ಹಾಂ ಹಾಂ. ಒಟ್ಟಾರೆ ಅನುಕೂಲ ಇದೆ. ನಿಮಗೆ ಸಂತೋಷ ಇದೆಯಾ? ಹೌದು, ಸಂತೋಷ ಇದೆ. ಇನ್ನು ಯಾವಾಗಲೂ ಇದನ್ನೇ ಮಾಡಿ ಬೆಳೆಯೋಕ್ಕೆ ನೀವು ಸಿದ್ಧರಾಗಿದ್ದೀರಿ. ಸಾವಯವ ಪದ್ಧತಿಯಲ್ಲೇ ಮಾಡ್ತೀರಿ. ಸೊ ಓಕೆ. ಸೊ ಇದೇ ಥರ ಮಾಡಿ ದೇಶಕ್ಕೆ ವಿಷರಹಿತ ದ್ರಾಕ್ಷಿ ಕೊಡಿ. ಈಗೇನಾಗಿದೆ, ನೀವು ಮೊದಲೆಲ್ಲ ತುಂಬ ವಿಷ ಮಾಡಿ ಕೊಡ್ತಾ ಇದ್ರಲ್ಲ, ಇನ್ನು ಮುಂದಾದರೂ ವಿಷರಹಿತ ಆಹಾರ ಕೊಟ್ಟು ಒಳ್ಳೆಯ ಆದಾಯನ ಗಳಿಸುವಂಥ ಒಂದು ಕೆಲಸನ ನೀವು ಮಾಡಿ. ಸೊ ಧನ್ಯವಾದಗಳು. Thank you.